ಬೋವಿ ನಿಗಮದಲ್ಲಿ ಕೋಟಿ ಕೋಟಿ ಅವ್ಯವಹಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಜೀವ ಆತ್ಮಹತ್ಯೆ ಕೇಸ್ ತನಿಖೆಗೆ ಹೈಕೋರ್ಟ್ ಚಾಟಿ ಬೀಸಿದೆ. ಬೋವಿ ನಿಗಮದಲ್ಲಿ ಕೋಟಿ ಕೋಟಿ ಅವ್ಯವಹಾರ ಆರೋಪ. ಈಗಾಗಲೇ ಉದ್ಯಮಿ ಜೀವ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಕೇಸ್ ತನಿಖೆ ಮಾಡ್ತಿರೋರಲ್ಲ CCB ಅವರು, ಅವರಿಗೆ ಹೈಕೋರ್ಟ್ ಅವರು ಚಾಟಿ ಬೀಸಿದ್ದಾರೆ. ಹೈಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ CCB ಅಧಿಕಾರಿಗಳು. ಜೀವ ಅವರು ಬರೆದಿಟ್ಟಂತಹ ಡೆತ್ ನೋಟನ್ನು FSLಗೆ ರವಾನೆ ಮಾಡಿದ್ದಾರೆ. ಜೊತೆಗೆ ತುಂಬ ಕಿರುಕುಳ ಕೊಟ್ಟಂತಹ DYSP ಕನಕಲಕ್ಷ್ಮಿ ಅವ್ರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪ್ರಕರಣವನ್ನು CBIಗೆ ವಹಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸರ್ಕಾರ ಶುಕ್ರವಾರ ತೀರ್ಮಾನವನ್ನು ತಗೊಳುತ್ತೆ, ಅಂದರೆ ನಾಳೆ. ಸೊ ಹಾಗಾಗಿ ಅವರು ತುಂಬ ಡೀಟೇಲಾಗಿ ಬರೆದಿದ್ದಾರೆ. ಜೀವ ಅವರು ಏನೇನು ನಡೀತು, ಏನು ಎತ್ತ ಅಂತ ಕನಕಲಕ್ಷ್ಮಿಯವರು ಕೊಟ್ಟಿರ್ತಕ್ಕಂಥ ಟಾರ್ಚರ್ ಬಗ್ಗೆ ಬರೆದಿದ್ದಾರೆ. ಸೊ ಇದೆಲ್ಲವೂ ಸೇರಿದಂತೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆದಿಲ್ಲ ಅಂತ ಹೈಕೋರ್ಟ್ ಚಾಟಿ ಬೀಸಿತ್ತು CCB ಅಧಿಕಾರಿಗಳಿಗೆ. ಈಗ ಎಚ್ಚೆತ್ತುಕೊಂಡು ಅವರು ಒಂದು ಕಡೆ ಡೆತ್ ನೋಟನ್ನು FSLಗೆ ಕಳಿಸಿದ್ದಾರೆ, ಮತ್ತೊಂದು ಕಡೆ ಇವರಿಗೆ ನೋಟಿಸ್ ಕೊಟ್ಟು ಕನಕಲಕ್ಷ್ಮಿ ಅವರಿಗೆ ವಿಚಾರಣೆ ನಡೆಸ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಹೈಕೋರ್ಟು CCB ಅಧಿಕಾರಿಗಳಿಗೆ ಯಾವ ಕಾರಣಕ್ಕೆ ಚಾಟಿ ಬೀಸ್ತು? ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ವಾ? ಈಗೇನಾದರೂ ಎಚ್ಚೆತ್ಕೊಂಡಿದ್ದಾರಾ? ಈಗ ಮುಂದಿನ ಕ್ರಮಗಳು ಏನೇನು ಅಂತ? ಅರವಿಂದ್, ಬೋವಿ ನಿಗಮದಲ್ಲಿ ನಡೆದಿರುವಂಥ ಕೋಟ್ಯಾಂತರ ರೂಪಾಯಿ ಅಕ್ರಮದ ತನಿಖೆಯನ್ನು CID ಅಧಿಕಾರಿಗಳು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಉದ್ಯಮಿ ಜೀವ ಎಂಬುವರು ಕೂಡ ಅವರ ಪಾತ್ರ ಇದೆ ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡಲಾಗಿತ್ತು. ಹಾಗಾಗಿ ವಿಚಾರಣೆ ಸಂದರ್ಭದಲ್ಲಿ ವಿಚಾರಣಾ ಅಧಿಕಾರಿಯಾಗಿದ್ದಂತಹ ಕನಕಲಕ್ಷ್ಮಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಜೀವ ಅವರಿಗೆ ಮಾನಸಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿ ಅವರು ಸೂಸೈಡ್ ಮಾಡಿಕೊಳ್ಳುವ ಮುನ್ನ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ಹಾಗಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ DYSP ಕನಕಲಕ್ಷ್ಮಿ ವಿರುದ್ಧ ಒಂದು FIR ದಾಖಲಾಗಿತ್ತು. ಕಿರುಕುಳ ಆರೋಪದ ಮೇಲೆ FIR ದಾಖಲಿಸಿಕೊಂಡಿದ್ದಂತಹ ಬನಶಂಕರಿ ಪೊಲೀಸರು ತನಿಖೆಯನ್ನು ಮಾಡಿರಲಿಲ್ಲ. ಆ ಕಾರಣಕ್ಕಾಗಿ ಪ್ರಕರಣದ ತನಿಖೆಯನ್ನು CCBಗೆ ವರ್ಗಾವಣೆ ಮಾಡಿ ನಗರ ಪೊಲೀಸ್ ಆಯುಕ್ತರು ಆದೇಶವನ್ನು ಮಾಡಿದರು. ಆದರೆ CCB ಅಧಿಕಾರಿಗಳು DYSP ಅನ್ನೋ ಕಾರಣಕ್ಕೆ ಅವರಿಗೆ ಯಾವುದೇ ರೀತಿಯ ತನಿಖೆಯನ್ನು ಮಾಡಿರಲಿಲ್ಲ. ಅವರಿಗೆ ಒಂದು ನೋಟಿಸ್ ಕೊಟ್ಟು ಘಟನೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳುವ ಗೋಜಿಗೂ ಕೂಡ CCB ಪೊಲೀಸರು ಹೋಗಿರಲಿಲ್ಲ. ಹಾಗಾಗಿ ಜೀವ ಅವರ ಪೋಷಕರು ಹೈಕೋರ್ಟ್ಗೆ ಹೋಗಿದ್ರು. ಆ ಕಾರಣಕ್ಕಾಗಿ ಹೈಕೋರ್ಟ್ CCB ಅಧಿಕಾರಿಗಳ ನಡೆಯ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿತು. ಬಹಳ ಪ್ರಮುಖವಾಗಿ ನೀವು ಸಾಮಾನ್ಯ ವ್ಯಕ್ತಿಗೆ ಆದರೆ ಈ ಸಂದರ್ಭದಲ್ಲಿ ಒಂದು ಡೆತ್ ನೋಟಲ್ಲಿ ಒಬ್ಬ ಅಧಿಕಾರಿಯ ಹೆಸರಿದ್ರೂ ಕೂಡ ನೀವು ಅವರನ್ನು ಕರೆತಂದು ವಿಚಾರಣೆ ಮಾಡುವಲ್ಲಿ ಹಿಂದೆ ಬಿದ್ದಿದ್ದೀರಾ ಅಂಥೇಳಿ ಸಾಕಷ್ಟು ಗರಂ ಆಗಿತ್ತು. ಹಾಗಾಗಿ ಇವತ್ತು CCB ಅಧಿಕಾರಿಗಳು ಹೈಕೋರ್ಟ್ ಗರಂ ಆದ ಬಳಿಕ ಎಚ್ಚೆತ್ತುಕೊಂಡಂತೆ ಕಾಣ್ತಿದ್ದಾರೆ. ಹಾಗಾಗಿ ಜೀವ ಅವರು ಬರೆದಂಥ ಡೆತ್ ನೋಟನ್ನು FSLಗೆ ಕೊಟ್ಟು ಹ್ಯಾಂಡ್ ರೈಟಿಂಗ್ ಟೆಸ್ಟ್ ಮಾಡಿ ಅವರೇ ಬರೆದಿದ್ದಾರಾ ಅನ್ನುವಂಥದ್ರ ಬಗ್ಗೆ ಖಾತ್ರಿ ಪಡಿಕೊಳ್ಳುವ ಕೆಲಸವನ್ನು ಮೊದಲು ಮಾಡ್ತಿರುವಂಥದ್ದು. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DYSP ಕನಕಲಕ್ಷ್ಮಿ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಜೀವ ಅವರಿಗೆ ಕಿರುಕುಳ ಕೊಟ್ಟಿದ್ದ ಆರೋಪ ಎದುರಿಸ್ತಿರುವ ಕಾರಣಕ್ಕಾಗಿ ಅವರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲಿಕ್ಕೆ CCB ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ನಾಗೇಶ್, ಧನ್ಯವಾದ. ನೋಡೋಣ ಇವಾಗ ಏನಾದರೂ ಅದು CBIಗೆ ವಹಿಸ್ತಾರಾ, ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕು. CBIಗೆ ವಹಿಸ್ತಾರಾ ಅಥವಾ CCB ಅವರೇ ತನಿಖೆ ಮುಂದುವರಿಸಿ ಅಂತಾರ, ಕಾದು ನೋಡೋಣ.